ಆಕಸ್ಮಿಕ ಅಗ್ನಿ ಅವಘಡ 16ಕ್ಕೂ ಹೆಚ್ಚು ಅಲೆಮಾರಿ ಕುಟುಂಬಗಳ ಗುಡಿಸಲುಗಳು ಸಂಪೂರ್ಣ ಬೆಂಕಿಗೆ ಆಹುತಿ. ಚಿಕ್ಕನಾಯಕನಹಳ್ಳಿ ಕೈಮರ ಬಳಿ ಬೆಂಕಿ ಅವಘಡದ ದುರ್ಘಟನೆ. ವೀಕ್ಷಕರೇ, ನಿಜಕ್ಕೂ ಇದೊಂದು ಮನಕಲಕುವ ಘಟನೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಅಂದನಕೆರೆ ಹೋಬಳಿಯ ಕೈಮರ ಬಳಿ ವಾಸವಾಗಿದ್ದ ಸುಮಾರು 16ಕ್ಕೂ ಹೆಚ್ಚು ಅಲೆಮಾರಿ ಸಮುದಾಯದ ಗುಡಿಸಲುಗಳಿಗೆ ಆಕಸ್ಮಿಕ ಅಗ್ನಿ ಅವಘಡ ಸಂಭವಿಸಿ 16ಕ್ಕೂ ಹೆಚ್ಚು ಗುಡಿಸಲುಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಗುಡಿಸಲುಗಳ ಕುಟುಂಬದ ನಿವಾಸಿಗಳು ಕೆಲಸಗಳಿಗೆ ಮತ್ತು ವ್ಯಾಪಾರಕ್ಕೆ ತೆರಳಿದ್ದರಿಂದ ಗುಡಿಸಲಿನಲ್ಲಿ 3 ತಿಂಗಳ ಒಬ್ಬ ಬಾಣಂತಿ ಮಾತ್ರ ಇದ್ದಳು ಎಂದು ತಿಳಿದು ಬಂದಿದ್ದು, ಯಾವುದೇ ಪ್ರಾಣಾಪಾಯವಾಗಿಲ್ಲವೆಂಬುದು ದೇವರು ದೊಡ್ಡವನು ಎಂಬ ಮಾತಿಗೆ ಸಾಕ್ಷಿಯಾಗಿದೆ. ಎಸ್ ವೀಕ್ಷಕರೇ, ಚಿಕ್ಕನಾಯಕನಹಳ್ಳಿಯ ಕೈಮರ ಹ್ಯಾಂಡ್ ಪೋಸ್ಟ್ ಬಳಿ 16ಕ್ಕೂ ಹೆಚ್ಚು ಅಲೆಮಾರಿ ಕುಟುಂಬಗಳು ಸುಮಾರು 10 ವರ್ಷಗಳಿಂದ ವಾಸವಾಗಿದ್ದು, ಆಕಸ್ಮಿಕ ಅಗ್ನಿ ಅವಘಡ ಸಂಭವಿಸಿದ್ದು, ಗುಡಿಸಲಿನಲ್ಲಿದ್ದ ಪಾತ್ರೆ ಪಡಗುಗಳು ಸೇರಿದಂತೆ ದಿನಬಳಕೆ ಸಾಮಾನುಗಳು ಹಾಗೂ ಅಲೆಮಾರಿ ಸಮುದಾಯದ ಕುಟುಂಬಗಳು ಮಾರಾಟ ಮಾಡಲು ತಯಾರಿಸಿದ್ದ ಈಚಲ ಬುಟ್ಟಿಗಳು, ಮರಗಳು ಹಾಗೂ ಬೀದಿ ಬದಿ ಹೊತ್ತು ತಿರುಗುತ್ತಾ ಮಾರಾಟ ಮಾಡುತ್ತಿದ್ದ ಬೆಡ್ ಶೀಟ್ಗಳು, ಉಯ್ಯಾಲೆಗಳು ಹಾಗೂ ಹೆಣ್ಣು ಮಕ್ಕಳು ಮಾರಾಟ ಮಾಡಲು ಖರೀದಿಸಿ ತಂದಿರುವ ಹೆಣ್ಣು ಮಕ್ಕಳ ಒಳ ಮತ್ತು ಹೊರ ಉಡುಪುಗಳು ಹಾಗೂ ವ್ಯಾಪಾರ ಮಾಡಿ ಕೂಡಿಟ್ಟಿದ್ದ ದುಡ್ಡು ಸೇರಿದಂತೆ 16 ಕುಟುಂಬಗಳ ಮೂಲ ದಾಖಲಾತಿಗಳು ಹಾಗೂ 10ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ಶಾಲಾ ಮಕ್ಕಳ ಪುಸ್ತಕಗಳು, ಸೈಕಲ್ಗಳು, ಹೀಗೆ ಮನೆಯಿಂದ ಹೊರ ಉಳಿದವರು ಹುಟ್ಟು ಬಟ್ಟೆಯಲ್ಲಿ ಉರಿಬಿಸಿಲಿನಲ್ಲಿ ಬೀದಿಗೆ ಬಿದ್ದಿರುವುದು ಹೃದಯ ವಿದ್ರಾವಕ ಘಟನೆ ಎಂದರೆ ನಿಜಕ್ಕೂ ತಪ್ಪಾಗಲಾರದು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಗರುಡ ನ್ಯೂಸ್ ಮಾಧ್ಯಮದಲ್ಲಿ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳಾ ಸಬಲೀಕರಣ ಹೋರಾಟ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಭೀಮಪುತ್ರಿ ನಾಗಮ್ಮನವರು ಮಾತನಾಡಿ, ಈ ದುರ್ಘಟನೆ ಸಂಭವಿಸಿ ಸುಮಾರು 10 ದಿನ ಕಳೆದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ನಿರಾಶ್ರಿತ ಕುಟುಂಬಗಳಿಗೆ ತಾತ್ಕಾಲಿಕ ಶೆಡ್ ನಿರ್ಮಿಸಿ ಸದ್ಯಕ್ಕೆ ಆ ಕುಟುಂಬಗಳು ಚೇತರಿಸಿಕೊಳ್ಳಲು ಊಟ ತಿಂಡಿ ವ್ಯವಸ್ಥೆ ಮಾಡದಿರುವುದು ನಿಜಕ್ಕೂ ಖಂಡನೀಯ ಎಂದು ಕಿಡಿಕಾರಿದರು. ಇದು ಗರುಡ ನ್ಯೂಸ್ನ ವಿಶೇಷ ವರದಿ. ನಾನು ಮಲ್ಲೇಶ್ ಕಮತೂರು. ನಮಸ್ಕಾರ, ನನ್ನ ಹೆಸರು ಭೀಮಪುತ್ರಿ ನಾಗಮ್ಮ ಅಂತ. ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳಾ ಸಬಲೀಕರಣ ಹೋರಾಟ ಸಮಿತಿ ರಾಜ್ಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷೆ. ಈಗ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಇದು ಕೈಮರ ಕ್ರಾಸಲ್ಲಿ ಒಂದು 16 ಕುಟುಂಬ ಸುಮಾರು 9 ವರ್ಷದಿಂದ ವಾಸವಾಗಿರೋ ಜಾಗದಲ್ಲಿ ಈಗ ಯಾವುದೋ ಒಂದು ಆಕಸ್ಮಿಕವಾಗಿ ಬೆಂಕಿ ಬಿದ್ದಿದೆ. ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಕಂಪ್ಲೀಟ್ ಆಗಿ ಒಂದೇ ಒಂದು ಅವ್ರಿಗೆ ಆಕಾಶನೇ ಒದಕೆ ಭೂಮಿ ತಾಯಿನೇ ಹಾಸಿಗೆ ಆಗಿದೆ. ಇವ್ರಿಗೆ ಒಂದು ದಿನನಿತ್ಯದ ವಸ್ತು, ಊಟದ ವ್ಯವಸ್ಥೆ ಆಗಲಿ, ಒಂದು ದಿನಸಿ ಸಾಮಗ್ರಿ ಆಗಲಿ, ಪಾತ್ರೆ ಆಗಲಿ, ಬಟ್ಟೆ ಆಗಲಿ, ಮತ್ತು ಕಾಲೇಜ್ ಓದ್ತಾ ಇರುವಂಥ ಮಕ್ಕಳುಗಳಿಗೆ ಅವ್ರದ್ದು ಸ್ಕೂಲ್ ಪೆನ್ನು, ಪುಸ್ತಕ, ಅವ್ರ ಸೈಕಲ್ಲು, ಯಾವ ವ್ಯವಸ್ಥೆ ಏನೂ ಇಲ್ದಂಗೆ ಕಂಪ್ಲೀಟ್ ಆಗಿ ನಾಶ ಆಗೋಗಿದೆ. ಆದರೆ ತಹಸೀಲ್ದಾರರು, ಜಿಲ್ಲಾ ಪೊಲೀಸ್ ಅವ್ರು ಬಂದಿದ್ದಾರೆ. ಅವರು ಒಂದು ಕಂಪ್ಲೇಂಟ್ ಬರ್ಕೊಂಡು ಹೋಗಿದ್ದೀವಿ ಅಂತ ಹೇಳಿದ್ರು. ತಹಸೀಲ್ದಾರ್ ಏನೋ ಬಂದ್ರಂತೆ. ಬಂದ್ಬಿಟ್ಟು ಮಳೆ ಬಂದಿದ್ದಿದ್ರೆ, ಕೊಚ್ಚೋಗಿದ್ದಿದ್ರೆ, ಅವ್ರು ಸತ್ತೇ ಹೋಗ್ಬಿಟ್ಟಿದ್ರೆ ನಮ್ಮಲ್ಲಿ ಪರಿಹಾರ ಇತ್ತು. ಬದುಕಿರೋರ್ಗೆ ನಮ್ಮಲ್ಲಿ ಪರಿಹಾರ ಇಲ್ಲ. ಗಂಜಿ ಕೇಂದ್ರನೋ ಅಥವಾ ಇಲ್ಲ ಸ್ಥಳಾಂತರನೋ ಮಾಡಬಹುದಾಗಿತ್ತು ಅಂತ ಹೇಳಿ ಅವ್ರು ಉಡಾಪೆಯಿಂದ ಹೋಗಿ ಇಲ್ಲಿವರೆಗೂ ಅವರು ಇಲ್ಲ 8 ದಿವಸ ಆಗಿದೆ. 8 ದಿವಸದಿಂದ ಅವ್ರು ಇಲ್ಲಿವರೆಗೂ ಯಾವುದೇ ಒಂದು ಇದು ಮಾಡಲಿಲ್ಲ. ಅದಾದ್ಮೇಲೆ ನಾನು ಇವ್ರಿಗೆ JD ಆಫೀಸರ್ಗೆ ಫೋನ್ ಮಾಡಿದೆ. JD ಆಫೀಸರ್ಗೆ ಫೋನ್ ಮಾಡಿದಾಗ ಅವರು ಸಹ ನನಗೆ ಹೇಳಿದ್ರು, ಇಲ್ಲ ನಮಗೆ ದೌರ್ಜನ್ಯ ಆದವ್ರಿಗೆ ಏನೋ ಯಾರೋ ಹೊಡೆದಾಕಿ ಕೊಲೆ ಮಾಡಿದ್ರೆ ಸತ್ತೋದ್ರೆ ಅವರು ಸಹ ದೌರ್ಜನ್ಯ ಆದ್ರೆ ಮಾತ್ರ ನಮ್ಮಲ್ಲಿ ಪ್ರಾವಿಷನ್ ಇದೆ. ಇಲ್ಲ ಅಂದ್ರೆ ಇಂಥವ್ರಿಗೆ ಈ ಬೆಂಕಿ ಬಿದ್ದವ್ರಿಗೆ ಯಾವುದೇ ಪ್ರಾವಿಷನ್ ಇಲ್ಲ ಕೊಡ್ಲಿಕ್ಕೆ. ಆಕಸ್ಮಿಕ ಬೆಂಕಿ ಬಿದ್ದರೆ ಇವ್ರಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಕೊಡ್ಲಿಕ್ಕೆ ನಮ್ಗೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಸಮಾಜ ಕಲ್ಯಾಣಕ್ಕೆ ಇವತ್ತು ಅಲೆಮಾರಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಸೋಷಿಯಲ್ ವೆಲ್ಫೇರ್ ಆಫೀಸಿಂದ ನಮಗೆ ಪ್ರತಿಯೊಂದು ಸೌಲಭ್ಯಗಳು ಸಿಗುತ್ತೆ ಅಂತ ಇವತ್ತು ಪ್ರತಿಯೊಂದು ರಾಜಕಾರಣಿಗಳು ಇಲ್ಲ ಏನು ಲಕ್ಷಾನ್ಗಟ್ಲೆ ಕೋಟ್ಯಾನ್ಗಟ್ಲೆ ನಮಗೆ ಸಹಾಯ ಸಹಕಾರ ಮಾಡ್ದಂಗೆ ಹೇಳ್ತಾರೆ. ಇಲ್ಲಿ ಯಾವುದೇ ಒಂದು ಸಹಾಯ ಮಾಡೋದಕ್ಕೆ 8 ದಿವಸದಿಂದ ಇವ್ರಿಗೆ ಒಂದು ತಿನ್ನೋಕೆ ಊಟ ಇಲ್ಲ. ಮತ್ತೆ ಇವ್ರಿಗೆ ಹೊರಗಡೆ ಎಲ್ಲಾದ್ರೂ ಹೋಗೋದಕ್ಕೂ ಇವರಲ್ಲಿ ಬಂಡವಾಳ ಸಹ ಏನೂ ಇಲ್ಲ.
ಆದ್ರೆ ರಾಜಕಾರಣಿ ಬಂದಿದ್ದಾರೆ. ಈ ಎಣ್ಣೆಗೂನು ಉಪ್ಪಿನಕಾಯಿಗೆ ಎಲೆಕ್ಷನ್ ಟೈಮಲ್ಲಿ ನಮಗೆ ಕೊಡ್ತಿದ್ರಲ್ಲ ಸೀರೆಗೂನು ಒಂದು ಕ್ವಾರ್ಟರ್ ಬಾಟ್ಲು ಕೊಟ್ಟಾಗ ನಾವು ಓಟ್ ಹಾಕಿದ್ವಲ್ಲ ಅದ್ರ ತಪ್ಪಿಗೆ ಇವತ್ತು ಇಲ್ಲಿ ಬಂದು ಒಂದು 5,000 ಸಾವಿರ ಕೊಟ್ಬಿಟ್ಟದೆ ಕೈ ತೊಳ್ಕೊಂಡು ಆರಾಮಾಗಿ ಇವತ್ತು ಭಾನುವಾರ ಮಟನ್ ಊಟಗಳು ಮಾಡ್ಕೊಂಡು ಆರಾಮಾಗಿ ಅವ್ರ ಮನೆಗಳಲ್ಲಿ ಇದ್ದಾರೆ. ಯಾವುದೇ ಅಧಿಕಾರಿ ಬರಲಿಲ್ಲ, ಇಲ್ಲ ಜಿಲ್ಲಾಡಳಿತ ಬರಲಿಲ್ಲ, ತಾಲೂಕು ಆಡಳಿತ ಬರಲಿಲ್ಲ, ಇಲ್ಲ ಸಂಬಂಧಪಟ್ಟ ಪೊಲೀಸ್ ಅವ್ರು ಬಂದ್ರು ಇವ್ರಿಗೊಂದು ಸಮಸ್ಯೆನ ಬಗೆಹರಿಸಬೇಕು ಅಂತ ಯಾರಿಗೂ ಒಬ್ರಿಗೂ ಮಾತ್ರ ಹೃದಯ ಇಲ್ಲ. ಇವ್ರಿಗೆ ಯಾರಿಗೂ ಮನುಷ್ಯತ್ವ ಮಾನವತ್ವ ಅನ್ನೋದು ಇವ್ರುಗಳಿಗಿಲ್ಲ. ಇವತ್ತು ಈ ಕ್ಷಣದಲ್ಲೇ ಈ ಸಂಬಂಧಪಟ್ಟ ಅಧಿಕಾರಿಗಳು ಇವಾಗ ನಾನು ಫೋನ್ ಮಾಡಿದೆ, ತಹಸೀಲ್ದಾರ್ ಫೋನ್ ಮಾಡಿದಾಗ ನಂಗೆ ಹುಷಾರಿಲ್ಲ, ನನಗೆ ತುಂಬಾ ಇದಾಗಿದೆ ಮೇಡಮ್, ಇಒನು PDO ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸ್ಪಾಟಿಗೆ ಬರಬೇಕು, ಗಂಜಿ ಕೇಂದ್ರ ತರಬೇಕು, ಮತ್ತೆ ಇವ್ರಿಗೆ ಟೆಂಟು ಗುಡಿಸಲುಗಳ ಈ ಕೂಡಲೇ ಇಲ್ಲಿ ವ್ಯವಸ್ಥೆ ಮಾಡಬೇಕು ತಾತ್ಕಾಲಿಕವಾಗಿ ಪರಿಹಾರವಾಗಿ. ತದನಂತರ ನನಗೆ ಶಾಶ್ವತ ಪರಿಹಾರವಾಗಿ ಇವ್ರಿಗೆ ಇಲ್ಲಿ ಯಾರ್ಯಾರಿದ್ರು ಅವ್ರು ಅಷ್ಟೂ ಜನಕ್ಕೂ, ಯಾಕೆ ಭೂಗಳರು ಸಾವಿರಾರು ಎಕರೆಗಳನ್ನ ಕೊಳ್ಳೆ ಹೊಡೆದು ಒತ್ತುಟ್ಟಿದ್ರೆ ಒತ್ತು ಮುಳುಗಿದ್ರೆ ಭೂಗಳರದ್ದೇ ಕಾಟ. ಭೂಗಳರು ಅವ್ರು 1,000 ಎಕರೆ ಇವ್ರು 1,000 ಎಕರೆ ಕಟ್ಕೊಂಡವ್ರಿಗೆ ಸಾವಿರಾರು ಎಕರೆ ಬರೀತಾ ಇದ್ದೀರಾ. ಇವತ್ತು ಅಲೆಮಾರಿಗಳು ಅವ್ರು ಏನು 10 ಎಕರೆ ಜಮೀನ್ ಕೊಡ್ರಿ, ನಮ್ಗೇನಾದ್ರು ಮಾಡಿ ಮನೆ ಕೊಡಿ ಅಂತ ಹೇಳ್ತಾ ಇಲ್ಲ. ಇರೋಕೆ ಒಂದು ನೆಲೆ ನಾವು ಮನುಷ್ಯರಾಗಿ ಹುಟ್ಟಿದೀವಿ. ನಾವು ಮನುಷ್ಯರುಗಳನ್ನ ನೋಡ್ರಿ, ಒಂದು ಪ್ರಾಣಿಗೆ ಅನಾಹುತ ಆದ್ರೆ ಕೂಡಲೇ ನೀವೆಲ್ಲರೂ ಸ್ಪಂದಿಸ್ತೀರಿ. ನಮ್ಮ ಮನುಷ್ಯರು ಈ ಅಲೆಮಾರಿ ಜನಾಂಗ ಪ್ರಾಣಿಗಳಿಗಂತಲೂ ಏನು ಆಗಿದಾರಾ? ಪ್ರಾಣಿಗಳಿಗಿಂತಲೂ ಕಡಿಯಾಗಿದೆ. 8 ದಿನದಿಂದ ಯಾವುದೇ ಒಂದು ಸೌಲಭ್ಯಗಳು ಇಲ್ಲಿ ಯಾರು ತಲುಪಿಸಿಲ್ಲ. ಯಾವುದೇ ಅಧಿಕಾರಿಯಿಂದ ಯಾವುದೇ ಗ್ರಾಮ ಪಂಚಾಯತಿಯಿಂದ ಏನೋ ಕೊಟ್ಟಿದ್ದಾರೆ ಅಂತ ಹೇಳಿದ್ರು, ಗ್ರಾಮ ಪಂಚಾಯತಿಯಿಂದನೂ ಏನೂ ಸೌಲಭ್ಯ ತಲುಪಿಲ್ಲ, ತಹಸೀಲ್ದಾರ್ರಿಂದನೂ ಏನೂ ಸೌಲಭ್ಯಗಳು ಇಲ್ಲಿಗೆ ಬಂದಿಲ್ಲ. ಈ ಕೂಡಲೇ ಬರಲಿಲ್ಲ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ರಾಜಕಾರಣಿಗಳ ಮನೆ ಮುಂದೆ ಇಡೀ ಕರ್ನಾಟಕ 30 ಜಿಲ್ಲೆಯಲ್ಲೂ ಹೋರಾಟ ಆಗುತ್ತೆ. ನಾಳೆ ನಾವು ಧರಣಿ ಕೂತೀವಿ. ಈಗ ನಾವು ಚಿಕ್ಕನಾಯಕನಹಳ್ಳಿಯಲ್ಲಿ ಇವಾಗ ಅಷ್ಟು ಕೂತ್ಕೋತೀವಿ, ನಾವು ರೋಡ್ ತಡೆ ಹಿಡಿದು ನಾವು ಕೂತ್ಕೋತೀವಿ. ಆ ಜಾಗಕ್ಕೆ ಇಮಿಡಿಯೇಟ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಬಂದು ತಾತ್ಕಾಲಿಕ ಪರಿಹಾರ ಇವತ್ತೇ ಈ ಕ್ಷಣದಲ್ಲೇ ಕೊಟ್ಟು ಹೋಗ್ಬೇಕು. ಕೊಡ್ಲಿಲ್ಲ ಅಂತಂದ್ರೆ ನಾಳೆ ಎಲ್ಲೆಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಹೋಗುತ್ತೋ, ಏನೇ ನ್ಯೂಸ್ ಹೋಗುತ್ತೋ ಇದನ್ನ ನಾವು ಹೇಳಲಿಕ್ಕಾಗಲ್ಲ. ದಯವಿಟ್ಟು ಸಂಬಂಧಪಟ್ಟವ್ರು ಈ ಕೂಡಲೇ ಬರ್ಬೇಕು ಈ ಸ್ಪಾಟ್ಗೆ. ಗೃಹ ಮಂತ್ರಿಗಳು ಎಲ್ಲ ಒಂದ್ ಕಡೆ ದಲಿತರಾಗಿರೋದ್ರಿಂದ ಅದೇ ಎಲ್ಲರೂ ದಲಿತರೇ ಸರ್. ಇವತ್ತು ಗೃಹ ಮಂತ್ರಿ ದಲಿತರು, ನಮ್ಮವ್ರು MLAಗಳು ದಲಿತರವ್ರೆ, ಗೃಹ ಮಂತ್ರಿಗಳು ದಲಿತರವ್ರೆ, ಸಮಾಜ ಕಲ್ಯಾಣ ಇವ್ರು ಯಾರಿಗೂ ಅಲೆಮಾರಿಗಳ ನೋವುಗಳು ಬೇಕಾಗಿಲ್ಲ. ಅವ್ರಗಳಿಗೆ ಕೇವಲ ಏನೋ ಯಾವ್ದೋ ಒಂದು ಜಾಗಕ್ಕೆ ಹೋದಾಗ ಪಬ್ಲಿಸಿಟಿಗೋಸ್ಕರ ಮಾತ್ರ ಒಬ್ಬ ರಾಜಕಾರಣಿ ಆಗ್ಬೋದು, ಇಲ್ಲ ಒಂದು ಮೀಡಿಯಾಗಳಾಗ್ಬೋದು. ಇವತ್ತು ಸಣ್ಣ ಮೀಡಿಯಾಗಳಲ್ಲಿ ಮಾತ್ರ ಒಂದು ಹೊರಗಡೆ ಬಂದಿದೆ. 8 ದಿವಸದಿಂದ ಒಂದು ದರ್ಶನ್ ಅವ್ರದ್ದು ಒಂದೇ ಒಂದು ನ್ಯೂಸ್ ಬಂತು ಅಂತ ತಿಂಗಳನ್ಗಟ್ಲೆ ಹೇಳಿದ್ರಲ್ಲ. ಇವತ್ತು ಅಲೆಮಾರಿ 16 ಕುಟುಂಬ, ಒಂದು ಕುಟುಂಬ ಅಲ್ಲ, ಇಲ್ಲಿ 16 ಕುಟುಂಬ ಬೀದಿಗೆ ಬಿದ್ದಿದೆ. ಇವತ್ತು ಯಾರ ಜವಾಬ್ದಾರಿ ಇದೆ? ಯಾರಾದ್ರೂ ಒಬ್ರು, ನೀವೆಲ್ಲ ದಲಿತ ವಿರೋಧಿಗಳ? ದಲಿತರ ಪರವಾಗಿ ಇದೀರಾ ನೀವು? ಒಂದು ಚಾನಲ್ ಆಗ್ಬೋದು, ಒಂದು ಸರ್ಕಾರ ಆಗ್ಬೋದು, ಒಂದು ಅಧಿಕಾರಿ ಆಗ್ಬೋದು, ಒಂದು ದಲಿತ ವಿರೋಧಿಗಳ, ಅಲೆಮಾರಿ ವಿರೋಧಿಗಳ ನೀವು? ಈ 16 ಕುಟುಂಬನ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಇವಾಗ್ಲೇ ಬಂದು ನಮ್ಗೆ ಸ್ಪಾಟ್ ಅಲ್ಲಿ ನಮ್ಗೆ ಆನ್ಸರ್ ಬೇಕು. ಇಲ್ಲಿ ಚಿಕ್ಕನಾಯಕನಹಳ್ಳಿಯ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸ್ಕೊಂಡಿಲ್ಲ, ಅದು ಕೇವಲ ಬರೀ 5,000 ಸಾವಿರ ಬಂದು ಕೊಟ್ಟಾಗಿದೆ. ಅದನ್ನೇ ಹೇಳ್ತಾ ಇದೀನಿ. ಚಿಕ್ಕನಾಯಕನಹಳ್ಳಿ ಶಾಸಕರು ಈ ಕೂಡಲೇ ಬರಬೇಕು. ಅವರು ಬಂದಿದ್ದಾರೆ, ಸ್ಪಾಟ್ಗೆ ಬಂದು ಒಂದು 5,000 ಸಾವಿರ ರೂಪಾಯಿ ಮಾತ್ರ ಇಲ್ಲಿ ಕೊಟ್ಟು ಹೋಗಿದ್ದಾರೆ. ಅದಾದ್ಮೇಲೆ ಇದ್ರ ಬಗ್ಗೆ ಅವರು ತಲೆ ಕೆಡಿಸ್ಕೊಂಡಿಲ್ಲ. 5,000 ರೂಪಾಯಿ ಎಷ್ಟು? ಇಲ್ಲಿ ಒಂದು 25-30 ಜನ ಇದ್ದಾರೆ. 25-30 ಜನಕ್ಕೆ ಎಷ್ಟು ದಿನ ಬರುತ್ತೆ? ಈಗ ಎಲ್ಲೋ ಇವ್ರಿಗೆ ಹೇಳಿದ್ರು, ನಾನು ಇಲ್ಲಿ ಸ್ಪಾಟ್ ಅಲ್ಲಿ ಇದೀನಿ. ಈಗ ಇಲ್ಲೆಲ್ಲಿ ದೇವಸ್ಥಾನ ಇದೆ, ಇಲ್ಲೆಲ್ಲೋ ಇಟ್ಗೆ ಗೂಡು ಇದೆ ಅಂದ್ರು. ಎಲ್ಲಿದೆ ಇಟ್ಗೆ ಗೂಡು? ಎಲ್ಲಿ ಅವ್ರು ಇರ್ಬೇಕು? ಹಾವುಗಳು, ಚೇಳುಗಳು, ಬಿಸಿಲು, ಈ ಬಿಸಿಲಲ್ಲಿ ನಾವು ನಿಂತ್ಕೊಳ್ಳಕ್ಕೆ ಒಂದು 10 ನಿಮಿಷ ನೀವು ಕೈಯಾಸಿ ಕಾರಿಂದ ಇಳಿದು ಒಂದು 10 ನಿಮಿಷ ನಿಲ್ಲಕ್ಕೆ ನಿಮ್ ಕೈಯಲ್ಲಿ ಆಗಲ್ಲ. ಇವತ್ತು ಓಟ್ ಹಾಕ್ಬೇಕಾದ್ರೆ ಬಗ್ಗಿ ನಮಸ್ಕಾರ ಮಾಡ್ತೀರಲ್ರ ಸ್ವಾಮಿ, ಬಗ್ಗಿ ನಮಸ್ಕಾರ ಮಾಡೋರು ಇವತ್ತು ಯಾಕೆ ಬರ್ತಾ ಇಲ್ಲ? ಯಾವ ಕಾರಣ ಬರ್ತಾ ಇಲ್ಲ? ಬಂದು ದಯವಿಟ್ಟು ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್